ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಇವತ್ತು ನಿಮಗೆ ನಾನು ಡಿಫ್ರೆಂಟ್ ಆಗಿರೋ ಒಂದು ವೆರೈಟಿ ತೋರಿಸ್ತೀನಿ. ಅದರ ಹೆಸರು ಬಂದು ಪೊಟ್ಯಾಟೊ ಫ್ಲವರ್ ಅಂತ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗೋಧಿನೂ ಮೈದಾ ಹಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿ. ಇದನ್ನು ಮಾಮೂಲಿಯಾಗಿ ನಾವು ಚಪಾತಿ ಹ್ಯಾಗ್ ಮಾಡ್ಕೊತೀವಿ, ಯಾವ ಅದಕ್ಕೆ ಇದು ಮಾಡ್ಕೊತೀವಿ, ಡೋ ಮಾಡ್ಕೊತೀವಿ, ಆ ಥರ ಇದು ಮಾಡ್ಕೊಬೇಕು. ನೋಡಿ, ನೋಡಿ ಈ ಹದಕ್ಕೆ ಮಾಡ್ಕೊಬೇಕು. ಯೂಶ್ವಲಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ವ, ಇಷ್ಟು ಮೆತ್ತಗಾದರೆ ಸಾಕು ನಮಗೆ. ಅದಕ್ಕೇನು ಹಾಗೆ ಮಾಡ್ಕೊಬೇಕು ಹೀಗೆ ಮಾಡ್ಕೊಬೇಕು ಅಂತೇನಿಲ್ಲ. ಚಪಾತಿ ಹಿಟ್ಟು ನಾವು ಹೇಗೆ ಸಾಫ್ಟಾಗಿ ಹಿಟ್ಟು ಮಾಡ್ಕೊತೀವೋ ಆಗ ಸ್ವಲ್ಪ ಆಯಿಲು, ಉಪ್ಪು, ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ಇದು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟು. ನೆಕ್ಸ್ಟ್ ನಮಗೆ ಪೊಟ್ಯಾಟೋಗೆ ಬೇಕಾಗೋ ಥರ 2 ಆನಿಯನ್ಸ್, ಚಿಲ್ಲೀಸ್, ಖಾರಕ್ಕೆ ಬೇಕಾಗೋಷ್ಟು 1 ಟೊಮೆಟೊ, ಇದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಈ ಥರ ಸಣ್ಣಕ್ಕೆ ಹೆಚ್ಕೊಬೇಕು. ಅದಕ್ಕೆ ಬೇಕಾಗಿರೋದು ಈ ಆಲೂಗಡ್ಡೆ, ಬಟಾಣಿ ಸ್ವಲ್ಪ ಕುಕ್ಕರಲ್ಲಿ ಕೊಟ್ಟು 2-3 ವಿಜಿಲ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಒಂದು 2 ಆಲೂಗಡ್ಡೆ, ಬಟಾಣಿ ಅಷ್ಟೇ. ಇದನ್ನು ಇವಾಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸಾಸಿವೆ ಕಾಳು, ಸ್ವಲ್ಪ ಆನಿಯನ್ಸು, ಹೆಚ್ಚಿಟ್ಕೊಂಡಿರೋ ಆನಿಯನ್ಸ್, ಹಸಿಮೆಣಸಿನ್ಕಾಯಿ, ಟೊಮೆಟೊ. ಸ್ವಲ್ಪ ಚೆನ್ನಾಗಿ ಕೆಂಪುಗೆ ಉರಿಬೇಕು ಇದನ್ನು. ಈ ನಾನು ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಈ ಸ್ಟಫಿಂಗ್ ಬರೀ ಆಲೂಗಡ್ಡೆನೇ ಅಲ್ಲ, ಇದ್ರ ಜೊತೆ ಬೇಕಾದರೆ ಸಕ್ಕರೆನೂ, ಒಣಗಿದ ಕೊಬ್ಬರಿ, ಸ್ವಲ್ಪ ಗಸಗಸೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಫಿಲ್ ಮಾಡ್ಕೊಬೋದು. ನಾವು ಹಬ್ಬಕ್ಕೆ ಹರಿದಿನಕ್ಕೆಲ್ಲನೂ ಚೆನ್ನಾಗಿರುತ್ತೆ ವೆರೈಟಿಯಾಗಿ. ಅದಕ್ಕೆ ಏನೇನೋ ಫಿಲ್ ಮಾಡ್ಕೊಬೋದು ಅದರಲ್ಲಿ. ಬಟ್ ಇದು ವೆರೈಟಿ ಚೆನ್ನಾಗಿರುತ್ತೆ. ಚಿಕನ್ ಸ್ಟಫಿಂಗ್ ಕೂಡ ಮಾಡ್ಕೊಬೋದು ಅದರಲ್ಲಿ. ಒಂದು ಚಿಟಿಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ ಅದಕ್ಕೆ, ಪ್ಲಸ್ ಸೋಯಾ ಸಾಸ್ ಸ್ವಲ್ಪ, ಅದಕ್ಕೆ ಸ್ವಲ್ಪ ಸೋಯಾ ಸಾಸು, ಟೊಮೆಟೊ ಸಾಸ್ ಏನಕ್ಕೆ ಹಾಕ್ತೀವಿ ಅಂದರೆ ಚಟ್ಪಟ ಆ ಥರ, ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟ್, ಸ್ವಲ್ಪ ಟೊಮೆಟೊ ಸಾಸ್, ಚೆನ್ನಾಗಿ ಕಲಗಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಇದನ್ನು ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ, ಬಟಾಣಿ, ಅದನ್ನು ಮಿಕ್ಸ್ ಮಾಡೋಣ. ನಮ್ಮದು ಆಲೂಗಡ್ಡೆ ಬೇಸ್ ರೆಡಿಯಾಗಿದೆ. ಇದನ್ನು ಸಪ್ರೇಟ್ಗೆ ಒಂದು ಬೌಲ್ ತೊಗೊಳ್ಳೋಣ. ಚಪಾತಿ ಹಿಟ್ಟು ತೊಗೊಳ್ಳಲ್ವ, ಅಷ್ಟು ಅದ ತೊಗೊಳ್ಳಿ. ಇದನ್ನು ತೊಗೊಂಡು ಇದು ಚಪಾತಿ ನಟ್ಕೊಳ್ಳಲ್ವ, ಹಾಗೆ ನಟ್ಕೊಳ್ಳೋದು. ಇದನ್ನು ನೋಡಿ, ಹೀಗೆ ಇಷ್ಟೇ ಸಾಕು. ಇದನ್ನು ಇವಾಗ ಬಾಕ್ಸ್ ಟೈಪಲ್ಲಿ ಕಟ್ ಮಾಡೋಣ. ಕೆಲವರು ಬಾಕ್ಸ್ ಟೈಪಲ್ಲಿ ಹಾಗೆ ಮಾಡ್ಕೊತಾರೆ ಚಪಾತಿ, ಹಾಗೆ ಮಾಡಿಕೊಂಡು ನೋಡ್ಕೊಂಡು ಹೀಗೆ ಮಾಡಿಕೊಂಡು ಇದನ್ನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ. ಇದನ್ನು ಇವಾಗ ಹೀಗೆ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇಷ್ಟೇ ಸಾಕು. ಇವಾಗ ಇದನ್ನು ಹೀಗೆ ತಿರ್ಗಿಸ್ಕೊಳ್ಳೋಣ. ಈ ಶೇಪ್ ಕರೆಕ್ಟಾಗಿ ಬರಲಿ. ಹೀಗೆ ಸಾಕಿಷ್ಟು. ಇವಾಗ ಇದನ್ನು ಹೀಗೆ ಹಾಕ್ಕೊಳ್ಳೋಣ. ಹೀಗೆ ಮಾಡಿಕೊಂಡು
ನಾವು ಮಾಡಿರೋ ಹಾಲು ಇದಿರುತ್ತಲ್ವ ಅದನ್ನು ಸ್ವಲ್ಪ ಸ್ಟಫ್ ಮಾಡ್ಕೊಳ್ಳಿ. ಇಷ್ಟೇ. ಈಗ ಮಾಡಿಕೊಂಡು ಈ ಲೈನ್ಸ್ ಇರುತ್ತಲ್ವ ಇದಕ್ಕೆ ನೀರು ಸ್ವಲ್ಪ ಹೀಗೆ ಡಿಪ್ ಮಾಡ್ಕೊಳ್ಳೋಣ, ಯಾಕಂದರೆ ಒಂದಕ್ಕೊಂದು ಮೆತ್ಕೊಬೇಕಲ್ವ. ಹೀಗೆ ಇವಾಗ ಇದನ್ನು ಹೀಗೆ ಮಾಡ್ಕೊಳ್ಳೋಣ ನೋಡಿ. ಹೀಗೆ ಒಂದಕ್ಕೊಂದು ಮೆತ್ಕೊಬೇಕು, ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ ನೋಡಿ. ಹೀಗೆ ಈಗ ಆಯ್ತಲ್ವ, ಇದನ್ನು ತಿರ್ಗಾ ಇವಾಗ ಹೀಗೆ ತಿರ್ಗಿಸ್ಕೊಳ್ಳಿ. ಹೀಗೆ ತಿರ್ಸ್ಕೊಂಡು ಈ 4 ಇರುತ್ತಲ್ವ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಈಗ ಓಪನ್ ಆಯಿತಾ. ಇವಾಗ ತಿರ್ಗಾ ಹೀಗೆ ತಿರ್ಸ್ಕೊಂಡು ಇವಾಗ ನೋಡಿ ಈ ಥರ ಹೂವು ಥರ ಬರುತ್ತೆ. ಇವಾಗ ನಾವು ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಅಡ್ಜಸ್ಟಲ್ಲಿ ತಿರ್ಗಾ ನೀರು ಸ್ವಲ್ಪ ಇದು ಮಾಡಿಕೊಂಡು, ಯಾಕಂದರೆ ಒಣಗೋಗುತ್ತಲ್ವ. ಹೀಗೆ ನೋಡಿ. ಹೀಗೆ ಇದರಲ್ಲಿ ಬೇಕಾದರೆ ನಾವು ಮೋದಕಕ್ಕೆ ಹಾಕ್ಕೊತೀವಲ್ವ, ಸ್ವಲ್ಪ ಕಾಯಿ ತುರಿ, ಗಸಗಸೆ, ಒಣಗಿದ ಕೊಬ್ಬರಿ, ಸ್ವಲ್ಪ ಬೆಲ್ಲ, ಅದನ್ನು ಕೂಡ ಇದರಲ್ಲಿ ಫಿಲ್ ಮಾಡ್ಕೊಬೋದು ನೋಡಿ. ಹೀಗೆ ಇದಕ್ಕೆ ನಾವು ಇವಾಗ ಒಂದು ನಿಮಿಷ ಇದಕ್ಕೆ ಹೀಗಿರುತ್ತಲ್ವ ಲವಂಗ, ಜಸ್ಟ್ ಗಾರ್ನಿಷ್ಗೆ ಈ ಥರ ಕೊಡ್ಬೋದು. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ಒತ್ತಕ್ಕೆ ಹೋಗಬೇಡಿ, ಇಷ್ಟು ಸಾಕು. ಹೀಗೆ ಹೀಗೆ ಈಗ ಮಾಡಿಕೊಂಡು ಇವಾಗ ಇದನ್ನು ಈ ಪೊಟ್ಯಾಟೊ ಫ್ಲವರ್ನ ಆಯಿಲಲ್ಲಿ ನಾವು ಬಿಡೋಣ ಬನ್ನಿ. ನೋಡಿ ಇಷ್ಟಾದರೆ ಸಾಕು. ಇದನ್ನೇ ತಿರ್ಚಾಕೋದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಡಿಪ್ ಹಾಕೋವರೆಗೂ ಹಾಕಿದ್ರೆ ಸಾಕು. ಇಷ್ಟು ಮಾತ್ರ ನೋಡಿ, ಎಲ್ಲೂ ಸ್ವಲ್ಪ ಕೂಡ ಬಿಟ್ಕೊಂಡಿಲ್ಲ. ಈ ಥರ ನೀಟಾಗಿರುತ್ತೆ ನೋಡಿ. ನಮ್ಮ ಪೊಟ್ಯಾಟೊ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಕಲರ್ಫುಲ್ಲಾಗೂ ಇದೆ, ಇನ್ನೋವೇಟಿವ್ ಆಗೂ ಇದೆ. ಇದನ್ನು ನಾವು ಬೇಕಾದರೆ ಹಬ್ಬದ ಟೈಮಲ್ಲಿ ಇದೇ ಥರ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ನಾನು ಹೇಳೋ ಥರ ಕಾಯಿ ತುರಿ, ಬೆಲ್ಲ, ಸ್ವಲ್ಪ ಒಣಗಿದ ಕೊಬ್ಬರಿ, ಸಕ್ಕರೆ ಹಾಕ್ಕೊಂಡು ಅದ್ರಲ್ಲಿ ಫಿಲ್ ಮಾಡ್ಕೊಬೋದು. ಹಬ್ಬಕ್ಕೆ ನಾವು ಡೆಕೋರೇಟಿವ್ ಆಗಿ ಇಟ್ಟರು ಕೂಡ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ, ಮಕ್ಕಳು ನೋಡೋದಕ್ಕೂ ಒಂಥರ ಇನ್ನೋವೇಟಿವ್ ಆಗಿರುತ್ತೆ ನೋಡಿ. ಇದನ್ನ ಇವಾಗ ಸರ್ವಿಂಗ್ ಬೌಲ್ ತೊಗೊಳ್ಳೋಣ ನೋಡಿ. ನಮ್ಮ ಪೊಟ್ಯಾಟೊ ಫ್ಲವರ್ ರೆಡಿಯಾಗಿ ಈ ಥರ ಡೆಕೋರೇಟಿವ್ ಆಗಿ ಮಾಡ್ಕೋಬೋದು. ಸೊ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವ್ಲಾಗ್ಸ್ ವಿತ್ ಆಶಾ.